ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಳ್ಳಿ ಸೊಗಡು ಅವರೆಕಾಯಿ ಸಿಗುವಾಗ ಹಳ್ಳಿ ಸ್ಟೈಲ್ನಲ್ಲೇ ಈ ಸಾಂಬಾರು ಮಾಡ್ತಾಯಿದ್ದೀನಿ. ಹುಚ್ಚಳ ಪುಡಿ ಉಪಯೋಗಿಸ್ಕೊಂಡು ಮಾಡ್ತಾರಂಥದ್ದು. ಹಳ್ಳಿಲಿರೋರು ಪ್ರತಿಯೊಬ್ಬರು ಅವರೆಕಾಳು ಸಿಕ್ಕಿದಾಗ ಹುಚ್ಚಳ ಪುಡಿ ಉಪಯೋಗಿಸ್ಕೊಂಡು ಮಾಡೇ ಮಾಡ್ತಾರೆ. ಹೊಸ ಹುಚ್ಚಳು ಕೂಡ ಬಂದಿರುತ್ತೆ, ಹಾಗಾಗಿ ಆ ಪುಡಿ ಉಪಯೋಗಿಸ್ಕೊಂಡು ಮಾಡ್ತಾರೆ. ನಮಗೆ ಹುಚ್ಚಳು ಸಿಗೋದಿಲ್ಲ, ಅಂಗಡಿಲಿ ತೊಗೊಂಡು ಬಂದು ಮಾಡಬೇಕು. ಅದನ್ನು ಯಾವ ರೀತಿ ಪುಡಿ ಮಾಡಿ ಇಟ್ಕೊಳ್ಳೋದು, ಅದು ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ. ಅವರೆಕಾಳು ಜೊತೆಗೆ ಅವರೆಕಾಯಿ ತಪ್ಪರು ಕೂಡ ಬೇಕು, ಅದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೆಕಾಯಿ ತಪ್ಪರು ಅಥವಾ ನೆಲ್ಲವರೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಅವರೆಕಾಳು ಜೊತೆಗೆ ಚೆನ್ನಾಗಿರುತ್ತೆ. ಅಥವಾ ಹಲಸಿನಕಾಯಿ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಇದೇ ರೀತಿ ಅವರೆಕಾಳು ಜೊತೆ ಹಾಕ್ಕೊಂಡು ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೆಲ್ಲವರೆಕಾಯಿ, ಸ್ವಲ್ಪ ಅವರೆಕಾಯಿ ತಪ್ಪರು, ಅವರೆಕಾಳು 3 ಐಟಮ್ಸ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹುಚ್ಚಳು ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇಷ್ಟು ಬಳಸೋದಿಲ್ಲ, 1 ಸ್ಪೂನಷ್ಟು ಇದರಲ್ಲಿ ಉಪಯೋಗಿಸ್ಕೊಂಡು ಇನ್ನೂ 1 ಸ್ಪೂನಷ್ಟು ಪೌಡರ್ನ ಎತ್ತಿಟ್ಕೊಳ್ತೀನಿ. ಇನ್ನೊಂದು ಸಲ ಮಾಡಬೇಕಾದಾಗ ಆಗುತ್ತೆ. ಸ್ವಲ್ಪನೇ ಹಾಕಿದ್ರೆ ಮಿಕ್ಸಿನಲ್ಲಿ ನುಣ್ಣಗಾಗಲ್ಲ ಅಂತ ನಾನು 2 ಸ್ಪೂನಷ್ಟು ಹುಚ್ಚಳು ತೊಗೊಂಡಿದ್ದೀನಿ. ನಾನು 1 ಟೊಮೊಟೊ, 1 ಈರುಳ್ಳಿ, ಹಾಗೆ 1 ಇಡಿ ಅವರೆಕಾಳು, 1 ಇಡಿ ತಪ್ಪರು ಅಥವಾ ನೆಲ್ಲವರೆಕಾಯಿ ಈ ರೀತಿಯಲ್ಲಿ ನಾನು ತೊಗೊಂಡಿದ್ದೀನಿ. 2ರಿಂದ 3 ಜನಕ್ಕಾಗಷ್ಟು ಸಾಂಬಾರು ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರೋಂಥದ್ದು ಬಸ್ಸಾರು. ಮೊದಲಿಗೆ ಕಾಳು ಮತ್ತು ತಪ್ಪರು ಏನಿತ್ತು, ಇದನ್ನು ನಾವು ಬೀಜ ಆಗದೆ ಇರೋಂಥ ಎಳೆ ಅವರೆಕಾಯಿನ ತಪ್ಪರು ಅಂತ ಹೇಳ್ತೀವಿ. ಇದನ್ನು ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ನೀರು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ 1 ವಿಸಲ್ ಕೂಗಿಸ್ಕೋಬೇಕು. ನಾನಿಲ್ಲಿ ಬಸ್ಸಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. 1 ಟೊಮೊಟೊ ಹಣ್ಣು, 1 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಾಳು ಪಲ್ಯಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಜಸ್ಟ್ 1 ವಿಸಲ್ ಕೂಗಿಸ್ಕೊಳ್ತೀನಿ ಅಷ್ಟೇ. ವಿಸಲ್ ಕೂಗಿಸ್ಕೊಂಡು ಕೂಡ ಪೂರ್ತಿ ಕೂಲ್ ಆಗೋದಕ್ಕೆ ಬಿಡೋದಿಲ್ಲ. ಕುಕ್ಕರ್ ಕೂಗೋಷ್ಟರಲ್ಲಿ ಹುಚ್ಚಳು ಪುಡಿ ಕೂಡ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹುಚ್ಚಳನ್ನ 2 ಟೇಬಲ್ ಸ್ಪೂನಷ್ಟು ಹುಚ್ಚಳಿದೆ. ಈ ಪುಡಿ ನೀವು ಮಾಡಿಟ್ಕೊಂಡ್ರೆ ನೀವು ರೊಟ್ಟಿ ಜೊತೆ ಕೂಡ ತಿನ್ಬೋದು. ಮೊಸರು ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು ತಿನ್ಬಹುದು, ಅಥವಾ ನೀವು ಬೇರೆ ಪಲ್ಯಗಳು ಕೂಡ ಉಪಯೋಗಿಸ್ಕೊಳ್ಬಹುದು. ನಾನಿಲ್ಲಿ ಒಂದು 3-4 ಇಲ್ಕಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, 1 ಒಣಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಬರೀ ಹುಚ್ಚಳಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ಜಸ್ಟ್ ಖಾರದ ಪುಡಿ ಕೂಡ ಬಳಸ್ಕೊಳ್ತೀವಿ. 1 ಮೆಣಸಿನಕಾಯಿ ಏನು ತುಂಬ ಖಾರ ಆಗೋದಿಲ್ಲ, ಹಾಗಾಗಿ ಅದನ್ನು ಹಾಕ್ಕೊಂಡು ಜಸ್ಟ್ ಚಟಪಟ ಅನ್ನಷ್ಟು ಅದನ್ನು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬಸ್ಸಾರು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 8ರಿಂದ 10 ಕಾಳಷ್ಟು ಮೆಣಸು, ಒಂದು 5 ಕಾಳಷ್ಟು ಮೆಂತ್ಯ, ಇಷ್ಟನ್ನು ಹಾಕ್ಕೊಂಡು ಜಸ್ಟ್ ಅದನ್ನು ಕೂಡ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಹಾಕ್ತಿಲ್ಲ. ನಾನು ಈರುಳ್ಳಿ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿಲ್ಲ ಅಂದರೆ ನೀವು ಫ್ರೈ ಮಾಡಿ ಕೂಡ ಬಸ್ಸಾರಿಗೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕುಕ್ಕರು 1 ವಿಸಲ್ ಕೂಗಿದೆ. ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡಿದ್ದೀವಲ್ಲ ಅದನ್ನು ಪುಡಿ ಮಾಡ್ಕೊಳ್ಬೋದು. ನಾನು ಒಂದು 5 ನಿಮಿಷನೂ ಬಿಡ್ತಾ ಇಲ್ಲ, ಒಂದು 3-4 ನಿಮಿಷ ಕುಕ್ಕರ್ ಕೂಗಿದ ನಂತರನೇ ಈ ರೀತಿ ನಾನು ಗ್ಯಾಸ್ ಔಟ್ ಮಾಡಿಬಿಟ್ಟು ಏರ್ ಔಟ್ ಮಾಡಿಬಿಟ್ಟು ಆ ಕುಕ್ಕರಿಂದ ಇರೋಂಥ ಪಲ್ಯನೆಲ್ಲ ಸೋರ್ಲು ಹಾಕ್ಕೊಳ್ತೀನಿ. ಇಲ್ಲಾಂದರೆ ತುಂಬ ಮುದ್ದೆ ಥರ ಆಗಿಬಿಡುತ್ತೆ ಪಲ್ಯ, ನಮ್ಗೆ ಚೆನ್ನಾಗಾಗೋದಿಲ್ಲ. ಉಡಿ ಬೇಕಾಗಿ ಪಲ್ಯ ಬೇಕಂದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ನೀವು ಕುಕ್ಕರ್ನಲ್ಲಿ ತುಂಬ ನೀರು ಬರ್ತಿದೆ ಅಂದರೆ ನೀವು ಸಾಂಬಾರಿಗೆ ನೀರು ಹಾಕುವಾಗಲೇ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀವಿ ಅಂದ್ರೂ ಒಂದು 3-4 ನಿಮಿಷ ಬಿಟ್ಟಿನೇ ಇದು ಈ ಪ್ರೊಸೀಜರ್ನೇ ಮಾಡಿ. ಹಸೆಕಾಳು ಯಾವಾಗಲೂ ನಿಮಗೆ ತುಂಬಾ ಬೇಗ ಬೇಯುತ್ತೆ. 2 ವಿಸಲು 3 ವಿಸಲು ಪಲ್ಯ ಮಾಡೋದಕ್ಕಂತೂ ಕೂಗ್ಸೋಕ್ಕೆ ಹೋಗಬೇಡಿ. ಬೇಕಾದ್ರೆ ನೀವೇನು ಹಸೆಕಾಳು ಸಾಂಬಾರು ಮಸೊಪ್ಪು ಮಾಡೋದಕ್ಕೆ ಬೇಕಾದ್ರೆ ನೀವು ಆ ರೀತಿ ಕೂಗಿಸ್ಕೊಳ್ಬೋದು. ಹುಳಿ ಸಾರು, ಉಪ್ಸಾರು ಮಾಡ್ತೀವಿ ಅಂದರೆ ಪಲ್ಯ ಮಾಡೋದ್ರಿಂದ 1 ವಿಸಲ್ ಸಾಕಾಗುತ್ತೆ. ನಾನು ಬೇಯಿಸಿರೋಂಥ ಈರುಳ್ಳಿ, ಟೊಮೊಟೊನು, ಹಾಗೆ 1ರಿಂದ 1.5 ಸ್ಪೂನಷ್ಟು ಬೇಯಿಸಿರೋಂಥ ಕಾಳನ್ನ ರುಬ್ಬೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮಿಕ್ಕಿರೋಂಥ ಕಾಳು ಮತ್ತು ಪಲ್ಯ ಏನಿತ್ತು, ಕಾಯಿ ಪಲ್ಯಗಳು, ಅವನ್ನೆಲ್ಲನೂ ಈ ರೀತಿ ಸೋಲು ಹಾಕ್ಕೊಳ್ತಿದ್ದೀನಿ. ಅದನ್ನು ಪಲ್ಯ ಮಾಡ್ಕೊಳ್ಳೋಣ. ಈ ನೀರೇನಿದೆ ಅದನ್ನು ಬಸ್ಸಾರು ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋಂಥ ನೀರನ್ನ ತೆಗಿಬೇಕು. ಹಾಗಂತ ತುಂಬ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ಹಾರಾಕೊಂಡ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಈ ಹುಚ್ಚಳನ್ನ ಹುರಿದ್ಬಿಟ್ಟು ಹಳ್ಳಿ ಕಡೆ ಕಲ್ಲಲ್ಲಿ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ಈಗ ಮಿಕ್ಸಿ ಜಾರಿಯಿಂದ ಮಿಕ್ಸಿಗೆ ಹಾಕ್ಕೊಳ್ತೀವಿ. ಇದೇ ಚಟ್ನಿ ಪುಡಿನ ನೀವು ರೊಟ್ಟಿ ತಿನ್ನೋದಕ್ಕೆ, ಚಪಾತಿಗೆ, ಮೊಸರು ಜೊತೆ ಹಾಕೊಂಡು ಉಪಯೋಗಿಸ್ಕೊಳ್ಬೋದು. ಜೋಳದ ರೊಟ್ಟಿಗೆ, ರಾಗಿ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನು. ಈ ಪುಡಿ ರೆಡಿ ಆಯ್ತಲ್ಲ, ಈ ರೀತಿ ಮಾಡಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಉಪಯೋಗಿಸ್ಕೊಂಡು ಮಿಕ್ಕಿದ್ದು ಕೂಡ ಎತ್ತಿಟ್ಕೊಳ್ಬೋದು. ಈಗ ಸಾಂಬಾರಿಗೆ ಏನು ಬೇಕೋ ಅದನ್ನು ರುಬ್ಕೊಳ್ಳೋಣ. ಒಂದೇ 1 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹುರಿದಿರೋಂಥ ಜೀರಿಗೆ, ಮೆಣಸು, ಮೆಂತ್ಯ, ಮತ್ತು ಬೇಯಿಸಿರೋಂಥ ಟೊಮೊಟೊ, ಈರುಳ್ಳಿ, ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಹಸಿ ಕಾಳು, ಇಷ್ಟನ್ನು ಹಾಕ್ಕೊಂಡು ನೆನೆಸಿರೋಂಥ ಒಂದು ಸಣ್ಣದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪನೇ ಹುಣಸೆಹಣ್ಣು ತೊಗೊಳ್ತಿದ್ದೀನಿ. ಮಾಡ್ತಾರೋ ಸಾಂಬಾರು ಕೂಡ ಕ್ವಾಂಟಿಟಿ ಕಡಿಮೆ ಇದೆ. ಬೆಳ್ಳುಳ್ಳಿ ಒಂದು 4 ಇಲ್ಕಷ್ಟು. ಇಷ್ಟೇ ಸಿಂಪಲ್ ಮಸಾಲೆ, ಯಾವುದೇ ಮಸಾಲೆ ಅನ್ನೋದು ಇಲ್ಲ ಇಲ್ಲಿ. ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ಅಷ್ಟು ನುಣ್ಣಗಾದ ನಂತರ ಬೇಳೆ ಸಾಂಬಾರು ಪುಡಿ ಇರೋದ್ರಿಂದ ಕೊನೆಯಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ 1.5 ಮಾಡ್ತೀನಿ. ನೀವು ಕೊತ್ತಂಬರಿ ಸೊಪ್ಪು ಕೂಡ ಬೇಕಾದ್ರೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ತಾ ಇಲ್ಲ. ಈ ರುಬ್ಬಿದ ನಂತರ ನಾವು ಕಾಳು ಬೇಯಿಸಿರೋಂಥ ನೀರು ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಗಂಟೆ ಆಗದೇ ಇರೋ ರೀತಿಯಲ್ಲಿ ಈ ರೀತಿ ಕಲಸಿಟ್ಕೋಬೇಕಾಗತ್ತೆ. ನೀವು ಸಾಂಬಾರೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ. ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ತಪ್ಪರು ಅವರೆಕಾಳು ಪಲ್ಯ ಮಾಡ್ತಾರಿಂದ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಹುರಿದಿರೋಂಥ ಹುಚ್ಚಳ ಪುಡಿ ಸಪ್ರೇಟಾಗುತ್ತೆ. ಈಗ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹಳದಿ ಪುಡಿ, 3/4 ಸ್ಪೂನಷ್ಟು ಧನಿಯಾದ ಪುಡಿ, ಪ್ಯೂರ್ ಧನಿಯಾದ ಪುಡಿ, ಅದು ಕೊರಿಯಂಡರ್ ಪೌಡರು,
ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನೀವು ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಅದ್ರ ಜೊತೆಗೇ ಇದರಲ್ಲಿ ನಾವು ಏನು ಪುಡಿ ಮಾಡಿದ್ದೀವಿ ಅದರಲ್ಲಿ ಒಂದು ಅರ್ಧ ಅಥವಾ 2 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿನ ಹಾಕ್ಕೊಳ್ತಿದ್ದೀನಿ. ನೀವು ಪಲ್ಯ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಪಲ್ಯದ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು 2 ಸ್ಪೂನ್ ಬಳಸ್ತಾ ಇದ್ದೀನಿ. ತುಂಬನೂ ಹಾಕ್ಬಿಟ್ಟು ಚೆನ್ನಾಗಿರೋಲ್ಲ, ಅದಕ್ಕೆ ತಕ್ಕಷ್ಟು ನೀವು ಹಾಕಬೇಕಾಗತ್ತೆ. ಇದನ್ನು ನೀವು ಕುಂಬಳಕಾಯಿ ಅಥವಾ ಹಲಸಿನಕಾಯಿ ಸಿಗುತ್ತೆ ಹಳ್ಳಿ ಕಡೆ, ಹಲಸಿನಕಾಯಿ ಹಾಕ್ಬಿಟ್ಟು ಕೂಡ ಅವರೆಕಾಳು ಜೊತೆ ಮಾಡ್ತಾರೆ, ಅಂಥದಕ್ಕೆಲ್ಲನೂ ಈ ಪುಡಿನ ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ಹಿಂಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಪಲ್ಯ ಒಗ್ಗರಣೆ ಮಾಡೋಕ್ಕೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಇದು ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಜಜ್ಜಿರೋಂಥದ್ದು. ಈ ತೆಂಗಿನಕಾಯಿ ತುರಿ ಪಲ್ಯಗೆ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ಲು ಫ್ರೆಂಡ್ಸ್, ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಲ್ಯಗಾದರೆ ಹೆಚ್ಚಾಕ್ತೀನಿ, ಸಾಂಬಾರ್ಗಾದ್ರೆ ಜಜ್ಜಾಕ್ತೀನಿ, ಇಷ್ಟೇ ಡಿಫ್ರೆನ್ಸು. ಈಗ ಸಾಂಬಾರ್ಗೆ ಒಗ್ಗರಣೆ ಮಾಡಿಕೊಂಡು ನಂತರ ಇದೇ ಬಾಣಲಿಲಿ ಪಲ್ಯ ಒಗ್ಗರಣೆ ಮಾಡ್ಕೊಳ್ತೀನಿ. 2 ಪಾತ್ರೆ ಮಾಡೋದು ಬೇಡ ಅಂತ. ಸಾಂಬಾರನ್ನ ಆವಾಗಲೇ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಕುದಿಯೋದಕ್ಕೆ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಅದು ಕುದೀತಾ ಇದೆ. ಅಷ್ಟರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಜಜ್ಜಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ಈ ಫ್ಲೇವರ್ ಬರುತ್ತದೊಂದು ತುಂಬಾ ಚೆನ್ನಾಗಿರುತ್ತೆ ಜಜ್ಜಿ ಹಾಕಿದ್ರೆ. ಹಾಗಾಗಿ ಸಾಂಬಾರುಗಳಿಗೆ ನಾನು ಜಜ್ಜಿನ ಉಪಯೋಗಿಸ್ಕೊಳ್ತೀನಿ. ಇದನ್ನು ಕುದೀತಾರಂತ ಬಸ್ಸಾರ್ಗೆ ಹಾಕ್ಕೊಳ್ಳೋಣ. ಇಷ್ಟೇ ಸಿಂಪಲ್ಲು. ಅದನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಅಥವಾ ಪಲ್ಯ ಫ್ರೈ ಆಗೋ ತನಕ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ತುಂಬ ಸಿಂಪಲ್ಲು, ಸಾಂಬಾರ್ದಿನೇನು ಕೆಲಸ ಇಲ್ಲ. ಈಗ ಪಲ್ಯ ಮಾಡ್ಕೊಳ್ಳೋಣ. ಅದೇ ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು ಅಥವಾ ಒಂದು 5-6 ಕಾಳಷ್ಟು ಜೀರಿಗೆ, ಜಜ್ಜಿರಂಥ 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ, ಮಿಸ್ ಮಾಡಬೇಡಿ. ಹಾಗೆ 1-2 ಗೆಡ್ಡೆಯಷ್ಟು ಹೆಚ್ಚಿರೋಂಥ ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪಿನ ಪುಡಿನ ಹಾಕೋಬೇಕಾಗುತ್ತೆ. ನಾವು ಹುಚ್ಚೆಳ್ಳು ಉರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಬಳಸ್ಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರದ ಪುಡಿ ಬೇಡ ಅಂದರೆ ನೀವು ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿನ ಈರುಳ್ಳಿ ಜೊತೆಗೆ ಮುರಿದಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಸ್ತಿರಂಥ ಕಾಳು ಪಲ್ಯ ಏನಿತ್ತು ಅದನ್ನು ಹಾಕ್ಕೊಂಡು ಈರುಳ್ಳಿ ಜೊತೆಗೆ 1 ನಿಮಿಷದಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನಾವೇನು ಧನ್ಯದ ಪುಡಿ, ಖಾರದ ಪುಡಿ ಇಟ್ಕೊಂಡಿದ್ದೀವಲ್ಲ ಹುಚ್ಚೆಳ್ಳೆಲ್ಲನೂ, ಈ ಮಸಾಲೆ ಪುಡಿನ ಇವಾಗ ಹಾಕೋಬೇಕು. ಇದು ಹಾಕ್ಕೊಂಡು ಒಂದು 2-3 ನಿಮಿಷದಷ್ಟಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲಿ. ಈ ಪುಡಿ ಹಾಕಿದ ತಕ್ಷಣ ಆ ಸೊಪ್ಪು ಪಲ್ಯದಲ್ಲಿ ಏನಿದೆಯಲ್ಲ, ಆ ಪಲ್ಯದಲ್ಲಿ ಕಾಳು ಮತ್ತು ಪಲ್ಯದಲ್ಲಿ ಅದರಲ್ಲಿರೋ ನೀರಿನಂಶನೆಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ನೋಡಿ ಪಲ್ಯ ಎಷ್ಟು ಡ್ರೈ ಥರ ಅನಿಸ್ತಿದೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಅದು ಫ್ಲೇವರ್ ಬರುತ್ತೆ ಒಂದು ಮಸಾಲೆ ಪುಡಿದೆಲ್ಲನೂ ಬರೋವರೆಗೂ ಚೆನ್ನಾಗಿ ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಅದನ್ನು. ಸಾಂಬಾರು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಹಾಗೆಯೇ ಪಲ್ಯ ಕೂಡ ರೆಡಿಯಾಗಿದೆ. ನೋಡಿದ್ರಲ್ಲ, ಪಾತ್ರೆ ಕೂಡ ಎಲ್ಲೂ ಅಂಟಂಟ ಥರ ಇಲ್ಲ. ನಾನು ಹೇಳ್ದಂಗೆ ಬೇಗ ನೀವು ಕುಕ್ಕರ್ ಕ್ಯಾಪ್ ತೆಗೆದ್ರೆ ಈ ರೀತಿ ಉಡಿಯಾದಂಥ ಪಲ್ಯ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೈ ಸ್ವಲ್ಪ ಏಟಾಗಿದ್ದರಿಂದ ನಮ್ಮ ಮನೆಯವರೇ ಮುದ್ದೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸೈಡ್ ಪಲ್ಯ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಸಾಂಬಾರು ಹಾಕ್ಕೊಳ್ಳೋಣ. ತುಂಬ ಎಷ್ಟು ರುಚಿಯಾಗಿದೆ ಈ ಸಾಂಬಾರು ಅಂದರೆ, ನಿಜವಾಗ್ಲೂ ಮಸಾಲೆ ಅಂತ ಏನಲ್ಲ, ಬೇಳೆ ಸಾಂಬಾರು ಪುಡಿ ಹಾಕಿರೋಂಥದ್ದು ನಾನು. ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಮತ್ತು ಕಾಳು, ಇವೆರಡು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸಿಕ್ಕಿದಾಗ ಮುಗಿಯೋದಕ್ಕಿಂತ ಮುಂಚೆ ಕೊನೆಯಲ್ಲಿ ಸಂಕ್ರಾಂತಿ ಟೈಮ್ಗೆ ನಮಗೆ ಈ ರೀತಿ ಅವರೆಕಾಯಿ ಮತ್ತು ತಪ್ಪರು ಎಲ್ಲ ಬರುತ್ತೆ. ಆವಾಗ ನಾವು ಇದನ್ನು ಕಿತ್ಕೊಂಡು ಅವರೆಕಾಳು ಹುಚ್ಚೆಳ್ಳು ಪುಡಿ ಹಾಕಿ ಮಾಡೋದು, ಮತ್ತು ಹಲಸಿನಕಾಯಿ ಜೊತೆ ಮಾಡೋದು, ಪಪಾಯ ಜೊತೆ ಮಾಡೋದು, ಕುಂಬಳಕಾಯಿ ಜೊತೆ ಮಾಡೋದೆಲ್ಲನೂ ಆವಾಗ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಳ್ತಿದ್ವಿ, ಜಾಸ್ತಿ ಬೆಳೀತಿದ್ರಿಂದ. ಈಗೆಲ್ಲ ಅವರೆಕಾಯಿ ಎಲ್ಲಿ ಸಿಗುತ್ತಲ್ಲ, ಅವರೆಕಾಳಲ್ಲೇ ಮಾಡ್ಕೊಳ್ಳಿ. ನಿಮ್ಗೇನು ತಪ್ಪು ಸಿಗಲಿಲ್ಲ, ಬರೀ ಅವರೆಕಾಳನ್ನೇ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ. ಪಲ್ಯನ ನೀವು ಹೀಗೆ ತಿಂದ್ರೂ ಚೆನ್ನಾಗಿರುತ್ತೆ. ಅದನ್ನು ಸಾಂಬಾರಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಅದ್ಭುತವಾಗಿರುತ್ತೆ. ಹುಚ್ಚೆಳ್ಳು ಪುಡಿ ಏನು ಮಾಡಿದ್ದೀವಿ ಅದನ್ನು ನೀವು ಸಾಂಬಾರು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಕುದಿಸ್ಕೊಳ್ಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಕಪ್ ಥರ ಕಾಣುತ್ತೆ ಅಂತ ಕೆಲವರು ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿಲ್ಲ. ಬೇಕಾದ್ರೆ ನೀವು ಸಾಂಬಾರು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.